ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಹೀರೆಕಾಯಿ ಎಣ್ಗಾಯಿ ಮತ್ತು ರೊಟ್ಟಿ ಮಾಡ್ತಿದ್ದೀನಿ. ಹೀರೆಕಾಯಿ ಎಣ್ಗಾಯಿ ಯಾವ ಥರ ಮಾಡೋದು ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೋಡಿರಿ, ಹೀರೆಕಾಯಿ ಎಣ್ಗಾಯಿ ಮಾಡಲಿಕ್ಕೆ ಒಂದು ಟೊಮೊಟೊ ತೊಗೊಂಡಿನಿ, ಹಾಗೆ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡೀನಿ, ಬೆಳ್ಳುಳ್ಳಿ, ಹಾಗೆ ಒಣ ಕೊಬ್ಬರಿ ತೊಗೊಂಡಿದ್ದೇನೆ ನಾನು, ಗುರಳ್ ಪುಡಿ, ಹಾಗೆ ಉಪ್ಪು, ಅರಿಶಿಣದ ಪುಡಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಸ್ವಲ್ಪ ಬೆಲ್ಲ. ಹೀರೆಕಾಯಿನ ಈ ಥರ ಹೆಚ್ಚಿಟ್ಕೊಂಡೆ ನೋಡಿರಿ, ನೀಟಾಗಿ ಸಿಪ್ಪೆ ಎರೆದು ಈ ಥರ ಹೆಚ್ಚಿ ಇಟ್ಕೊಂಡೆ ನಾನು. ಇವಾಗ ಬರ್ರಿ ಮಸಾಲ ಮಿಕ್ಸಿ ಮಾಡ್ಕೊಳ್ಳೋದು ಯಾವ ಥರ ಅಂಥೇಳಿ ನೋಡೋಣ. ನೋಡಿರಿ, ಇವಾಗ ಒಂದು ಜಾರಿಗೆ ನಾನು ಒಣ ಕೊಬ್ಬರಿನ ಮೊದಲು ಮಿಕ್ಸಿ ಮಾಡ್ಕೊತೀನಿ. ಒಣ ಕೊಬ್ಬರಿ ಮತ್ತು ಸ್ವಲ್ಪ ಶೇಂಗಾಕಾಳನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಈ ಥರ ಸ್ವಲ್ಪ ಮೊದಲು ಮಿಕ್ಸಿ ಮಾಡಿಕೊಂಡೆ. ಇವಾಗ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ವಲ್ಲ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಹಾಗೆ ಜೀರಿಗೆ ಕೂಡ ಹಾಕ್ತದನ್ನು ನೋಡಿರಿ. ಹಾಗೆ ಬೆಲ್ಲ ತೊಗೊಂಡಿದ್ನಲ್ವ, ಬೆಲ್ಲ ಸ್ವಲ್ಪ ಸೈಡ್ ಇಟ್ಕೊಂಡೆ. ಹಾಗೆ ಈರುಳ್ಳಿ ಟೊಮೊಟೊನ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ಲ, ಈರುಳ್ಳಿ ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟ್ ಆಕತಿ ಹೀರೆಕಾಯಿ ಎಣ್ಗಾಯಿ. ನೋಡಿರಿ, ಸ್ವಲ್ಪ ಅರಿಶಿಣ ಪುಡಿ ಹಾಕ್ತದೇನೆ, ಒಂದು ಅರ್ಧ ಸ್ಪೂನಷ್ಟು. ಹಾಗೆ ಸ್ವಲ್ಪ ಮಸಾಲ ಪೌಡ್ರ್ ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಗುರಳ್ ಪುಡಿ ಹಾಕ್ತದನ್ನು ನೋಡಿರಿ. ನಮ್ಮ ಉತ್ತರ ಕರ್ನಾಟಕ ಶೈಲಿ ಅಡುಗೆಗೆ ಪ್ರತಿಯೊಂದು ಪಲ್ಯಕ್ಕೂ ನಾವು ಗುರಳ್ ಪುಡಿನ ಯೂಸ್ ಮಾಡ್ತೀವಿ. ಗುರಳ್ ಪುಡಿ ಇಲ್ದಂಗೆ ನಾವು ಪಲ್ಯನ ಮಾಡೋಂಗಿಲ್ಲ. ಹಾಗೆ ಬೆಲ್ಲ ತೊಗೊಂಡಿದ್ನಲ್ಲ, ಬೆಲ್ಲನ ಕೂಡ ಹಾಕಿದೆ ನೋಡಿರಿ. ಇವಾಗ ಇದನ್ನು ನಾವು ಇವಾಗ ನೀಟಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಬರ್ಬೇಕು. ಸಿಂಪಲ್ಲಾಗಿ ಭಾಳ ಟೇಸ್ಟ್ ಆಕತಿ ಹೀರೆಕಾಯಿ ಎಣ್ಗಾಯಿ. ಜಾಸ್ತಿ ಏನು ಮಸಾಲ ಹಾಕ್ತೆ ಸಿಂಪಲ್ಲಾಗಿ ಭಾಳ ಟೇಸ್ಟ್ ಆಗ್ತೈತಿ. ನೋಡಿರಿ, ಇವಾಗ ಯಾವ ಥರ ತುಂಬಿ ಪಲ್ಯ ಮಾಡೋದು ಅಂತೇಳಿ ತೋರಿಸ್ತಾ ನಿಮಗೆ. ನೋಡಿರಿ, ಒಂದು ಪಾತ್ರೆಗೆ ಸ್ವಲ್ಪ ನಾನು ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿರಿ, ಹೀರೆಕಾಯಿನ ಕ್ಲೀನಾಗಿ ತೊಳೆದು ಸಿಪ್ಪೆ ಎಲ್ಲ ಹೆರೆದು ಈ ಥರ ಹೆಚ್ಚಿಟ್ಕೊಂಡಿದ್ದೆ ನಾನು. ಇವಾಗ ಇದನ್ನು ತುಂಬ್ತಾಯಿದ್ದೀನಿ. ನೋಡಿರಿ, ಎಲ್ಲನೂ ಈ ಥರ ತುಂಬಬೇಕು. ತುಂಬ ಟೇಸ್ಟ್ ಆಗ್ತೈತಿ ಹೀರೆಕಾಯಿ ಪಲ್ಯ. ರೊಟ್ಟಿ ಜೊತೆಗಂತೂ ಮಸ್ತ್ ಕಾಂಬಿನೇಷನ್. ಹೀರೆಕಾಯಿ ಎಳೆವಿದ್ದಾಗೆಲ್ಲ ನಾನು ಈ ಥರ ಎಣ್ಗಾಯಿ ಮಾಡ್ತೀನಿ. ಸ್ವಲ್ಪ ದೊಡ್ಡವು ಇದ್ದರೆ ನಾನು ಹೋಳು ಹೆಚ್ಚಿ ಪಲ್ಯ ಮಾಡ್ತೀನಿ. ತುಂಬ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಟ್ರೈ ಮಾಡಿರಿ. ನೋಡಿರಿ, ಎಲ್ಲನೂ ಈ ಥರ ನಾನು ತುಂಬಿಕೊಂಡನಿ. ನೋಡಿರಿ, ಇವಾಗ ಎಲ್ಲನ ತುಂಬಿ ಹಾಕಿದೆ. ಇವಾಗ ನೋಡಿರಿ, ನೀರು ಎಷ್ಟು ಬೇಕೋ ಮಸಾಲೆ ಉಳಿದಿತ್ತಲ್ವ ಅದನ್ನು ಕೂಡ ಹಾಕ್ತದನೆ. ಹಾಗೆ ಜಾರಿಗೆ ನಮಗೆ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕು. ತುಂಬ ಟೇಸ್ಟ್ ಆಕತಿ ಹೀರೆಕಾಯಿ ಎಣ್ಗಾಯಿ ಪಲ್ಯ ರೊಟ್ಟಿ ಜೊತೆಗೆ. ನೋಡಿರಿ, ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಕ್ಕೆ ಬಿಡ್ಬೇಕು. ನೀಟಾಗಿ ಮೆತ್ತಗಾಗೋವರೆಗೂ ಹೀರೆಕಾಯಿ ಬೇಯಬೇಕು. ನೋಡಿರಿ, ಈ ಥರ ಬೇಯಕ್ಕೆ ಇಡ್ಬೇಕು ಹೀರೆಕಾಯಿನ. ನೋಡಿರಿ, ಹೀರೆಕಾಯಿ ಪಲ್ಯ ಬೇಯ್ತಂದ್ರೆ ರೆಡಿ ಆಕತಿ. ಇವಾಗ ನೋಡಿರಿ, ಎಷ್ಟು ಚೆನ್ನಾಗಿ ಹೀರೆಕಾಯಿ ಎಣ್ಗಾಯಿ ರೆಡಿ ಆಗೈತಿ. ತುಂಬ ಟೇಸ್ಟ್ ಆಕತಿ ರೊಟ್ಟಿ ಜೊತೆಗೆ, ಭಾಳ ಟೇಸ್ಟ್ ಆಕತಿ. ಚಪಾತಿ ಜೊತೆ ಚೆನ್ನಾಗ್ತತಿ. ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಹೀರೆಕಾಯಿ ಎಣ್ಗಾಯಿ ರಸ ತುಂಬ ಟೇಸ್ಟ್ ಆಗ್ತತಿ. ನೋಡಿ, ರೊಟ್ಟಿನೂ ಮಾಡಿದ್ದೆ ನಾನು ಅವತ್ತು. ಈರುಳ್ಳಿ ಇಟ್ಕೊಂಡು ಸೈಡಿಗೆ ಸೊಪ್ಪಿನ ಪಲ್ಯ ಒಂದು ಮಾಡಿಕೊಂಡು ತಿಂದರೆ ಮಸ್ತ್ ಆಕತಿ ಟೇಸ್ಟ್. ನಮ್ಮ ಕಡೆ ಜೋಳದ ರೊಟ್ಟಿ ಪಲ್ಯ ವಿಶೇಷ. ನೀವು ಒಂದ್ಸಲ ಟ್ರೈ ಮಾಡಿರಿ. ಈ ಥರ ಹೀರೆಕಾಯಿ ಎಣ್ಗಾಯಿ ಮಾಡೋದು ನೀವು ಒಂಥರ ಟ್ರೈ ಮಾಡಿರಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಾನು ಎಲ್ಲ ವೀಡಿಯೋಸು ನೋಡಿರಿ. ಒಂದು ಕಮೆಂಟ್ ಮಾಡಿ, ಹೇಗಿದೆ ಹೀರೆಕಾಯಿ ಎಣ್ಗಾಯಿ ಯಾವ ಥರ ಆಗಿದೆ ಅಂತ ಒಂದು ಕಮೆಂಟ್ ಮಾಡಿರಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ನಾನು ಬರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು.